पूज्याय राघवेन्द्राय सत्यधर्मरताय च भजतां कल्पवृक्षाय ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ ತಿಂಗಳು 29ರಂದು ಜ್ಯೇಷ್ಠ ಹುಣ್ಣಿಮೆ ಇದೆ. ಈ ಹುಣ್ಣಿಮೆ ಕಳೆದ ನಂತರ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಭವಿಷ್ಯ ಇದೆ ಅನ್ನುವಂಥದ್ದು ಈ ಜುಲೈ ತಿಂಗಳಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಇನ್ನು ಈ ಮಿಥುನ ರಾಶಿಯವರ ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋದಾದರೆ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಈ ತಿಂಗಳು ನಿಮ್ಮ ಕೆಲಸಗಳಲ್ಲಿ ಇದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ. ನೀವು ಮಾಡುವಂಥ ಹೊಸ ಹೊಸ ಕೆಲಸಗಳು, ಹೊಸ ಪ್ರಾಜೆಕ್ಟ್ಗಳು ನಿಮ್ಮ ಕೈ ಸೇರ್ತವೆ. ಸಹೋದ್ಯೋಗಿಗಳ ಜೊತೆ ಉತ್ತಮವಾದ ಬಾಂಧವ್ಯ ಇರಬೇಕಾಗತ್ತೆ. ಆಫೀಸಲ್ಲಿ ಯಾವುದೇ ಗಾಸಿಪ್ಸ್ಗಳ ಬಗ್ಗೆ ಕಿವಿಗೊಡ್ಕೊಳ್ಬೇಡಿ. ಆದರೆ ಈ ಜುಲೈ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಮಿಶ್ರ ಫಲ ಅನ್ನುವಂಥದ್ದೇ ಹೇಳ್ಬೋದು. ಆದಾಯ ಹೆಚ್ಚಾದರೂ ಕೂಡ ನಿಮಗೆ ಡಬಲ್ ಖರ್ಚಾಗುವಂಥದ್ದು ಆಗ್ತದೆ. ಹಾಗೆ ಸ್ವಲ್ಪ ಮಿತಿಯಾಗಿ ಖರ್ಚುಗಳನ್ನು ಮಾಡಿ. ಇನ್ನು ಗ್ಯಾಜೆಟ್ಸ್ಗಳ ಮೇಲೆ ತುಂಬ ಅತಿಯಾದ ಖರ್ಚುಗಳನ್ನು ಮಾಡ್ತೀರಾ. ಇನ್ನು ನೀವು ಮಾಡುವಂತಹ ವ್ಯವಹಾರದ ಬಗ್ಗೆ ನೋಡೋದಾದರೆ, ಹೊಸ ಸಂಪರ್ಕಗಳು ಹಾಗೂ ಹೊಸ ವ್ಯಾಪಾರಗಳ ನಿಮ್ಮ ನೆಟ್ವರ್ಕಿಂಗ್ ಹಾಗೂ ನೀವು ಮಾಡುವಂತಹ ವ್ಯಾಪಾರಗಳ ವಿಚಾರದಲ್ಲಿ ಉತ್ತಮವಾದ ಏಳಿಗೆ ಅನ್ನುವಂಥದ್ದು ಕಾಣಬಹುದು. ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಸಕ್ರಿಯರಾಗ್ತೀರಾ. ಅಲ್ಲಿಂದ ಕೂಡ ನಿಮಗೆ ಅತಿಯಾದ ಲಾಭ ಅಂತಲೇ ಹೇಳ್ಬೋದು. ಇನ್ನು ಪ್ರೀತಿಯ ವಿಚಾರದಲ್ಲಿ ಆಸಕ್ತಿಯದಾರಕ ತಿರುವು ಸಿಗ್ತದೆ. ಪ್ರೇಮಿಗಳ ನಡುವೆ ಸಮೂಹದ ಕೊರತೆ ಇರಬಹುದು, ಅದನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ. ಪ್ರವಾಸದ ವಿಚಾರದಲ್ಲಿ ಸ್ವಲ್ಪ ಪ್ಲ್ಯಾನ್ ಅನ್ನುವಂಥದ್ದು ಮಾಡೋದು ಉತ್ತಮವಾದ ಸಮಯ. ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಿಮಗೆ ಬರಬಹುದು. ಕಿರಿಯರ ಸಹೋದರ ಜೊತೆ ಉತ್ತಮವಾದ ಸಂಬಂಧಗಳನ್ನು ಬೆಳೆಸ್ಕೊಳ್ಳಿ. ಅವರ ಯಶಸ್ಸು ನಿಮಗೆ ಸಂತೋಷವನ್ನು ಹೆಚ್ಚಿಸ್ತದೆ. ಆರೋಗ್ಯದ ಬಗ್ಗೆ ನೋಡೋದಾದರೆ, ಇನ್ನು ಕೆಲವರಿಗೆ ಚರ್ಮಕ್ಕೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಬರಬಹುದು. ಸಾಕಷ್ಟು ನೀರನ್ನು ಕುಡಿಯಬೇಕು. ಹೊರಗಡೆ ತಿನ್ನುವಂಥ ಆಹಾರ ಹಾಗೂ ಜಂಕ್ ಫುಡನ್ನು ಅತಿಯಾಗಿ ಕಡಿಮೆ ಮಾಡಿಕೊಳ್ಳಿ. ಮನಸ್ಸಿನ ಏಕಾಗ್ರತೆಗಾಗಿ ನಾನು ಹೇಳುವಂತಹ ಕ್ರಿಯೆಗಳನ್ನು ಮಾಡಿ. ಗಣೇಶನಿಗೆ ಪ್ರತಿದಿನ ಗರಿಕೆ ಹುಲ್ಲನ್ನು ನೀಡಿ ಅರ್ಪಣೆಯನ್ನು ಮಾಡಿ. ಬುಧವಾರದಂದು ಪಕ್ಷಿಗಳಿಗೆ ಕಾಳುಗಳನ್ನು ನೀಡಿ. ಓಂ ಬುಧಾಯ ನಮಃ ಅಂತ ಹೇಳಿ ಮಂತ್ರವನ್ನು ಜಪನೆ ಮಾಡಿ. ಇದಾಗಿತ್ತು ಮಿಥುನ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನೇರವಾಗಿ ಕೆಳಗಂಡ ನಂಬರಿಗೆ ಕರೆ ಮಾಡಿ ಅಥವಾ ನೇರವಾಗಿ ಬಂದು ಕೂಡ ನಮ್ಮನ್ನು ಭೇಟಿಯಾಗಬಹುದು. ಧನ್ಯವಾದಗಳು.